ಬೇಸಿಗೆಯಲ್ಲಿ ಮಾಂಸಾಹಾರ ಮಿತಿಗೊಳಿಸಬೇಕು ಅಂತಾರೆ. ಆದರೆ ಮೊಟ್ಟೆಯನ್ನ ನಿಶ್ಚಿಂತರಾಗಿ ತಿನ್ನಬಹುದಂತೆ. ಬೇಸಿಗೆಯಲ್ಲಿ ಉಷ್ಣಾಂಶ ಅಧಿಕವಾಗಿರುವಾಗ ಮೊಟ್ಟೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ದೊರೆಯೋ ಲಾಭವೇನು, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ, ತೋರಿಸ್ತೀವಿ ನೋಡಿ. ಬೇಸಿಗೆಯಲ್ಲಿ ಮೊಟ್ಟೆ ತಿಂದ್ರೆ ಏನು ಲಾಭ? ಸಮ್ಮರ್ನಲ್ಲಿ ಮಾಂಸಾಹಾರ ಕಮ್ಮಿ ಮಾಡಿ ಮೊಟ್ಟೆ ತಿನ್ನಿ. ಬಿಸಿಲು, ಉರಿ ಬಿಸಿಲು. ಕೆಲವು ಕಡೆ ಮಳೆ ಬಂದು ಭೂಮಿ ಸ್ವಲ್ಪ ತಂಪಾಗಿದೆ. ಮಳೆ ಬೀಳದೇ ಇರೋ ಕಡೆ ಉರಿ ಬಿಸಿಲಿನಿಂದ ಆರೋಗ್ಯ ಸಮಸ್ಯೆಯೂ ಉಂಟಾಗ್ತಿದೆ. ಕೆಲವರು ಉರಿ ಬಿಸಿಲಿನಿಂದ ಸಾವನ್ನಪ್ಪಿರೋ ಘಟನೆ ಕೂಡ ಕರ್ನಾಟಕದಲ್ಲಿ ವರದಿಯಾಗ್ತಿವೆ. ಈ ಬಿಸಿಲು ಅಧಿಕವಾಗಿರೋ ಈ ಸಮಯದಲ್ಲಿ ನಾವು ಆಹಾರ ಕ್ರಮದ ಕಡೆಗೆ ತುಂಬಾನೇ ಗಮನ ಹರಿಸಬೇಕು. ನಾನ್ ವೆಜ್ ಆಹಾರ ಸೇವನೆ ತುಂಬಾನೇ ಕಮ್ಮಿ ಮಾಡಬೇಕು. ಆದ್ರೆ ಮೊಟ್ಟೆ ಸೇವಿಸಬಹುದು. ಮೊಟ್ಟೆ ನಾನ್ ವೆಜ್ ಅಲ್ಲ, ವೆಜ್ ಅಂತ ವಾದ ಮಾಡೋರು ಇದ್ದಾರೆ. ಇಲ್ಲ, ಮೊಟ್ಟೆ ನಾನ್ ವೆಜ್ ಅನ್ನೋರು ಇದ್ದಾರೆ. ಆ ವಾದ ಏನೇ ಇರ್ಲಿ, ಬೇಸಿಗೆಯಲ್ಲಿ ಉಷ್ಣಾಂಶ ಅಧಿಕವಾಗಿರುವಾಗ ಮೊಟ್ಟೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ದೊರೆಯೋ ಲಾಭ ಏನು? ಒಂದ್ ವೇಳೆ ಮೊಟ್ಟೆ ತಿಂದ್ರೆ ಏನಾದ್ರೂ ಅಡ್ಡ ಪರಿಣಾಮ ಇದೆಯಾ? ನೋಡ್ತಾ ಹೋಗೋಣ. ಮೊದಲಿಗೆ ಮೊಟ್ಟೆಯಿಂದ ಪ್ರೋಟೀನ್ ದೊರೆಯುತ್ತೆ. ಮೊಟ್ಟೆಯಲ್ಲಿ ಪ್ರೋಟೀನ್ ಅಧಿಕವಿದೆ. ಅಲ್ಲದೆ ಎಲ್ಲ 9 ಬಗೆಯ ಅಮೈನೋ ಆಮ್ಲವಿದೆ. ಇದರಿಂದಾಗಿ ಮೊಟ್ಟೆಯು ಹಾನಿಗೊಳಗಾದ ಸ್ನಾಯುಗಳನ್ನ ರಿಪೇರಿ ಮಾಡುತ್ತೆ. ಅಲ್ಲದೆ ತೂಕ ನಿಯಂತ್ರಣಕ್ಕೆ ತುಂಬಾನೇ ಸಹಕಾರಿ. ಮೊಟ್ಟೆಯಲ್ಲಿರುವ ಪೋಷಕಾಂಶಗಳು ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಬಿ12, ರಿಬೋಫ್ಲೇವಿನ್, ಫೋಲೇಟ್, ಕಬ್ಬಿಣದಂಶ, ಸೆಲೆನಿಯಂ, ಸತುವಿನ ಅಂಶಗಳು ಧಾರಾಳವಾಗಿ ಯಥೇಚ್ಛವಾಗಿ ಮೊಟ್ಟೆಯಲ್ಲಿ ಸಿಗ್ತವೆ. ಇನ್ನು ಮೊಟ್ಟೆ ಸೇವನೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಮೊಟ್ಟೆಯಲ್ಲಿರುವ ಪೋಷಕಾಂಶ ನಿಮ್ಮ ಕಣ್ಣಿನ ದೃಷ್ಟಿಗೆ ತುಂಬಾನೇ ಸಹಕಾರಿ. ಅಲ್ಲದೆ ಮೊಟ್ಟೆಯಲ್ಲಿರುವ ಕೋಲೈನ್ ಅಂಶ ಮೆದುಳಿನ ಆರೋಗ್ಯಕ್ಕೆ ಉತ್ತಮ. ಮಕ್ಕಳಿಗೂ ಅವರ ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಬೇಸಿಗೆಯಲ್ಲಿ ಸ್ವಲ್ಪ ಓಡಾಡಿದ್ರೂ ಸುಸ್ತಾಗತ್ತೆ. ಸ್ನಾಯುಗಳನ್ನ ಬಲಪಡಿಸಲು ಮೊಟ್ಟೆಯಲ್ಲಿರೋ ಪೋಷಕಾಂಶ ಸಹಾಯ ಮಾಡುತ್ತೆ. ಹಾಗೇನೆ ಮೊಟ್ಟೆಯಲ್ಲಿ ವಿಟಮಿನ್ ಇ, ವಿಟಮಿನ್ ಎ, ಸೆಲೆನಿಯಂ, ಸತುವಿನ ಅಂಶ ಇದೆ. ಇದು ತ್ವಚೆಯ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಮೊಟ್ಟೆಯಲ್ಲಿರುವ ವಿಟಮಿನ್ ಡಿ ಮೂಳೆಗಳ ಆರೋಗ್ಯಕ್ಕೆ ಉತ್ತಮ. ಇನ್ನು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ನಾವು ಮಾಡುವ ದೊಡ್ಡ ತಪ್ಪಂದ್ರೆ ಸಾಕಷ್ಟು ನೀರು ಕುಡಿಯದೇ ಇರೋದು ಹಾಗೂ ನಾರಿನಂಶದ ಆಹಾರ ಸೇವನೆ ಮಾಡದೇ ಇರೋದು. ನೀವು ಮೊಟ್ಟೆ ಅಥವಾ ಮಾಂಸಾಹಾರ ಜೊತೆಗೆ ಹಣ್ಣು ತರಕಾರಿಗಳನ್ನು ಸೇವಿಸಿ. ಇದರಿಂದ ಜೀರ್ಣಕ್ರಿಯೆಗೆ ಒಳ್ಳೆಯದು. ಮೊಟ್ಟೆಯಿಂದ ನಿಮಗೆ ಮಲಬದ್ಧತೆ ಸಮಸ್ಯೆ ಉಂಟಾಗೋದಿಲ್ಲ. ಬದಲಿಗೆ ನೀರು ಕುಡಿಯೋದು ಕಡಿಮೆಯಾಗಿರೋದ್ರಿಂದ ಮಲಬದ್ಧತೆ ಸಮಸ್ಯೆ ಉಂಟಾಗುತ್ತೆ. ದೇಹದ ಆರೋಗ್ಯಕ್ಕೆ ಪ್ರೋಟೀನ್ ತುಂಬಾನೇ ಮುಖ್ಯ. ನೀವು ಮೊಟ್ಟೆ ಸೇವಿಸದೇ ಇದ್ರೆ ಪ್ರೋಟೀನ್ ಇರುವ ಕಾಳುಗಳನ್ನಾದ್ರೂ ಸೇವಿಸಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.